ಕಡಿಮೆ ನೀರಿನಲ್ಲಿ ಉತ್ತಮ ಆದಾಯ, ದೀರ್ಘಕಾಲದ ನಿರಂತರ ಲಾಭ, ಜೊತೆಗೆ ಕೇಂದ್ರ ಸರ್ಕಾರದ ಬರಪೂರ ಸಹಾಯಧನದ ಬೆಂಬಲ. ಈ ಎಲ್ಲ ಕಾರಣಗಳಿಂದಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೆಚ್ಚಿನ ರೈತರು ಎಣ್ಣೆ ತಾಳೆ ಅಂದರೆ ಪಾಮ್ ಆಯಿಲ್ ಬೆಳೆಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಭತ್ತ, ಹತ್ತಿ, ಮೆಣಸಿನಕಾಯಿಯಂತಹ ಸಾಂಪ್ರದಾಯಿಕ ಬೆಳೆಗಳಿಗೆ ಪರ್ಯಾಯವಾಗಿ ರೂಪುಗೊಂಡಿರುವ ಈ ವಾಣಿಜ್ಯ ಬೆಳೆ ಈಗ ಬಯಲುಸೀಮೆಯ ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಈ ಕುರಿತು ಒಂದು ವರದಿ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಹಳೇಕೋಟೆ, ತೆಕ್ಕಲಕೋಟೆ, ಸಿರಿಗೇರಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಎಣ್ಣೆ ತಾಳೆ ಬೆಳೆ ದಿನದಿಂದ ದಿನಕ್ಕೆ ವಿಸ್ತಾರವಾಗುತ್ತಿದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆ ತಾಳೆ ಯೋಜನೆಯಡಿ ದೊರೆಯುತ್ತಿರುವ ಪ್ರೋತ್ಸಾಹ ಹಾಗೂ ಉಚಿತ ಸಸಿಗಳ ವಿತರಣೆಯಿಂದಾಗಿ ರೈತರು ಈ ವಾಣಿಜ್ಯ ಬೆಳೆಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಒಮ್ಮೆ ನಾಟಿ ಮಾಡಿದರೆ ಬರೋಬ್ಬರಿ 30 ವರ್ಷಗಳ ಕಾಲ ಸ್ಥಿರ ಆದಾಯ ನೀಡುವ ಈ ಬೆಳೆ ರೈತರ ಬಾಳಿಗೆ ಆಶಾಕಿರಣವಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಸಿರುಗುಪ್ಪ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಮಹೇಶ್, ದೇಶದಲ್ಲಿ ಅಡುಗೆ ಎಣ್ಣೆಯ ಆಮದು ಅವಲಂಬನೆ ಕಡಿಮೆ ಮಾಡಿ ದೇಶೀಯ ಉತ್ಪಾದನೆ ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರ ಈ ಬೆಳೆಗೆ ವಿಶೇಷ ಉತ್ತೇಜನ ನೀಡುತ್ತಿದೆ. ತೋಟಗಾರಿಕಾ ಇಲಾಖೆ ಕೂಡ ಕಾಲಕಾಲಕ್ಕೆ ರೈತರಿಗೆ ತಾಂತ್ರಿಕ ಸಲಹೆ ಹಾಗೂ ಮಾರ್ಗದರ್ಶನ ನೀಡುತ್ತಿದೆ ಎಂದು ಮಾಹಿತಿ ನೀಡಿದರು. ಇದೇ ಒಂದು ವಿಶೇಷತೆ ಏನಂದ್ರೆ, ಇವತ್ತು ನಾವು ರೈತರು ಎಲ್ಲ ಬೆಳೆನ ಬೆಳಿತೀವಿ, ಬಟ್ ಮಾರ್ಕೆಟಿಂಗ್ ಅಲ್ಲಿ ನಾವು ಒಂದು ಮಾರುಕಟ್ಟೆಯಲ್ಲಿ ಇವತ್ತು ನಾವು ಫೇಲ್ ಆಗ್ತಿದ್ವಿ. ಅದರಲ್ಲಿ ಈ ಒಂದು ಬೆಳೆಯಲ್ಲಿ ಆ ಒಂದು ಚಿಂತೆ ರೈತರಿಗೆ ಇರಂಗಿಲ್ಲ. ಹಾಗಾಗಿ ಸುಮಾರು ಈ ಬೆಳೆಯನ್ನ ನಾವು ಹಾಕಿದ ತಕ್ಷಣ ಇದು 4 ವರ್ಷಕ್ಕೆ ಇಳುವರಿ ಬಿಡ್ತವೆ. ತೆಕ್ಕಲಕೋಟೆ ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿ ಯಲ್ಲಪ್ಪ ಶಿವಣಿಗಿ, ಈ ಭಾಗದಲ್ಲಿ ನೀರಾವರಿ ಸೌಲಭ್ಯ ಉತ್ತಮವಾಗಿದ್ದು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಲು ಸರ್ಕಾರ ಶೇಕಡಾ 90ರಷ್ಟು ಸಹಾಯಧನ ಒದಗಿಸುತ್ತಿದೆ. ಎಷ್ಟೇ ಎಕರೆ ಪ್ರದೇಶದಲ್ಲಾದರೂ ಎಣ್ಣೆ ತಾಳೆ ಬೆಳೆಯಲು ರೈತರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕಂಪ್ನಿಯವರೇ ಬಂದು ನಿಮಗೆ ಕಟಾವು ಮಾಡಿದ್ದನ್ನು ಒಯ್ದು ಮಾರ್ಕೆಟಿಂಗ್ ಮಾಡ್ತಾರೆ. ರೈತರಿಗೆ ಇದೊಂದು ಅನುಕೂಲ ಆಗುತ್ತೆ. ಮತ್ತು ಇದಕ್ಕೆ ನಾವು ಹನಿ ನೀರಾವರಿ ಕೂಡ 90% ಸಹಾಯಧನವನ್ನು ಕೊಡ್ತೇವೆ. ಇದರಿಂದ ರೈತರಿಗೆ ಯಾವುದೇ ರೀತಿ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಜಾಸ್ತಿ ನೀರಾವರಿ ಕ್ಷೇತ್ರ ಇರುವುದರಿಂದ ಇಲ್ಲಿ ತಾಳೆ ಬೆಳೆ ಇನ್ನೂ ಹೆಚ್ಚಾಗಿ ಮಾಡೋಕ್ಕೆ ರೈತರಿಗೆ ಅವಕಾಶ ಇದೆ. ಪ್ರಗತಿಪರ ರೈತ ಶಿವರುದ್ರಗೌಡ 4 ಎಕರೆ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದ ಸಹಾಯಧನದಿಂದ ಎಣ್ಣೆ ತಾಳೆ ಬೆಳೆ ಬೆಳೆದಿದ್ದು 4ನೇ ವರ್ಷದಿಂದ ಇಳುವರಿ ಬರಲು ಪ್ರಾರಂಭವಾಗುತ್ತದೆ. ಈಗ 7ನೇ ವರ್ಷದ ಬೆಳೆ ಪಡೆಯುತ್ತಿದ್ದೇವೆ. ವರ್ಷಕ್ಕೆ 1 ಹೆಕ್ಟೇರ್ಗೆ 7 ಟನ್ಗಳಷ್ಟು ತಾಳೆ ಬೆಳೆ ಬರುತ್ತದೆ. ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಇದರಲ್ಲಿ ಕೂಲಿ ಖರ್ಚು, ನಿರ್ವಹಣೆ ಹಾಗೂ ಗೊಬ್ಬರದ ಖರ್ಚು ತುಂಬಾ ಕಡಿಮೆ, ಆದರೆ ಲಾಭ ಮಾತ್ರ ಅಧಿಕ ಎಂದು ಸಂತಸ ವ್ಯಕ್ತಪಡಿಸಿದರು. ಸುಮ್ಮನೆ ನಾವು ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತಂದೇಳಿ ನಾವು ಮಾಡಬಾರ್ದು. ನೀರು ಎಷ್ಟು ಇರುತ್ತೋ ನಾವು ಅಷ್ಟು ಬೇಯಿಸೋಕ್ಕೆ ಗೊಬ್ಬರ ಆದ್ರಿಂದ ಇನ್ನು ನಾವು ಬೇರೆ ಸೇದ್ಯ ಮಾಡೋದು ತಪ್ಪೈತೆ. ಅದು ಲೇಬರ್ದು ಖರ್ಚು ಕಡಿಮೆ, ಇದ್ರದ್ದು ಲಾಭನೇ ಜಾಸ್ತಿ. ಆದ ಕಾರಣ ಈ ತೋಟಗಾರಿಕೆಯಿಂದ ನಮಗೆ ಬಹಳ ಇಂಪ್ರೂವ್ ಐತೆ. ಮತ್ತೋರ್ವ ರೈತ ಬಸವರಾಜ ಗೌಡ ಕಳೆದ 13 ವರ್ಷಗಳಿಂದ ತಾಳೆ ಬೆಳೆಯುತ್ತಿದ್ದು 3 ವರ್ಷ ಈ ಬೆಳೆಯನ್ನು ಜಾಗರೂಕತೆಯಿಂದ ಕಾಪಾಡಿದರೆ ಮುಂದಿನ 30 ವರ್ಷಗಳವರೆಗೆ ಇದು ರೈತರ ಕೈ ಹಿಡಿಯುತ್ತದೆ. ವಿದೇಶದಿಂದ ಎಣ್ಣೆ ಆಮದು ಮಾಡಿಕೊಳ್ಳುವುದನ್ನು ತಪ್ಪಿಸಲು ಸ್ಥಳೀಯವಾಗಿ ಎಣ್ಣೆ ಕಾಳುಗಳನ್ನು ಬೆಳೆದರೆ ದೇಶಕ್ಕೂ ಒಳ್ಳೆಯದು, ರೈತರಿಗೂ ಲಾಭ ಎಂದರಲ್ಲದೆ ಸರ್ಕಾರ ಕೂಡ ಸ್ಥಳೀಯ ಉತ್ಪನ್ನಕ್ಕೆ ಹೆಚ್ಚಿನ ಸಹಕಾರ ನೀಡುತ್ತಿರುವುದು ಸಂತಸ ತಂದಿದೆ ಎಂದರು. ಇದು ನಮ್ಮನ್ನು 30 ವರ್ಷದವರೆಗೂ ನಮ್ಮನ್ನು ಕಾಪಾಡುತ್ತಿದೆ. ಇದು ಅಂತ ಒಂದು ತಳಿ, ಇದು ಪಾಮ್ ಆಯಿಲ್ ಅಂತೇಳಿ. ಇದರಿಂದ ನಾವು ಎಣ್ಣೆ ಉತ್ಪಾದನೆ ಮಾಡ್ಬೋದು. ನಮ್ಮ ಇಂಡಿಯಾದಲ್ಲಿ ಪಾಮ್ ಆಯಿಲ್ ರೇಟ್ ಜಾಸ್ತಿ ಆಗ್ತಿದೆ. ನಾವು ಔಟ್ಪುಟ್ಟಿಂದ ತರಿಸ್ಕೋಬೇಕಾಗ್ತದೆ. ಇಲ್ಲಿ ನಾವು ತಯಾರು ಮಾಡಿದ್ರೆ ನಮಗೆ ಒಂದು ಒಳ್ಳೆಯದಾಗುತ್ತೆ. ಈ ನಮ್ಮ ಇಂಡಿಯಾದಲ್ಲಿನ ಉತ್ಪಾದನೆ ಮಾಡಿದ್ರೆ ನಮಗೆ ಆಯಿಲ್ ರೇಟ್ ಕಡಿಮೆ ಆಗ್ಬೋದು. ಒಟ್ಟಿನಲ್ಲಿ ಸರ್ಕಾರದ ನಿರಂತರ ಪ್ರೋತ್ಸಾಹ, ಖಾತ್ರಿಯಾದ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಉತ್ತಮ ಆದಾಯದ ಭರವಸೆ ನೀಡಿರುವ ಎಣ್ಣೆ ತಾಳೆ ಬೆಳೆ ಬಳ್ಳಾರಿ ಜಿಲ್ಲೆಯ ರೈತರ ಬಾಳಿಗೆ ಹೊಸ ಆಶಾಕಿರಣವಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಮತ್ತಷ್ಟು ರೈತರು ಈ ಲಾಭದಾಯಕ ಕೃಷಿಯತ್ತ ಮುಖ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ.